ನಾವು ಕೆಲವು ಇವತ್ತು ನಮ್ಮ ಬಯೋಮೆಡಿಕಲ್ ಮಾಡ್ತಾರಲ್ಲ ಫ್ಯೂಲು ಫ್ಲೈಟಿಗೆಲ್ಲ ಅಂಥ ಕಂಪನಿ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಆ ಚರ್ಚೆ ಏನಂತ ಹೇಳಿದರೆ, ಪಾಮ್ ಆಯಿಲಲ್ಲಿ ಇವತ್ತು ಫಾರ್ ಎಕ್ಸಾಂಪಲ್ ಪಾಮ್ ಆಯಿಲನ್ನು ಒಮ್ಮೆ ಅಡಿಗೆ ಮಾಡ್ತಾರೆ, ಮತ್ತೆ ಅದನ್ನೇ ಯೂಸ್ ಮಾಡ್ತಾರೆ. ಯಾಕೆ? ಅವ್ರ ಆರ್ಥಿಕವಾದ ನೋಡಲಿಕ್ಕೆ. ಅಥವಾ 5 ಸ್ಟಾರ್ ಹೋಟೆಲ್ ಯೂಸ್ ಮಾಡಿದಂಥನ್ನು ಇವರು ತಗೊಂಡು ಕಮ್ಮಿಗೆ ಬರ್ತಾರೆ. ಏನಾದ್ರು ಅಂಥದ್ದು ಇವರು ಕೊಟ್ಟರೆ ಆ 5 ಸ್ಟಾರ್ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೇವೆ. ಸ್ಟಾರ್ ಹೋಟೆಲ್ನಲ್ಲಿ ಯೂಸ್ ಮಾಡಿ ಅಂತ ಇನ್ನೇನು ಇವರು ಕಾಂಟ್ರಾಕ್ಟರ್ ಅವನ ಮಿಸ್ಟೇಕ್ ಅಲ್ವಾ? ಅದೇ ಅವನು ಸುಖ ಸಿಕ್ಕಿಬೇಕಂತ ಹೇಳುವಂಥದ್ದು ನಾನು. ಇನ್ನು ಮುಂದಕ್ಕೆ ಇವರಿಗೆ ಕೊಟ್ಟರೆ ಯಾರು ಕೊಡ್ತಾ ಇದ್ದಾರೆ ಅವ್ರು ಕೂಡ ಜವಾಬ್ದಾರಿ. ಒಂದು ಎರಡನೇದು ಯಾಕೆಂದರೆ ಅದಕ್ಕಾಗಿ ಏನಂತ ಹೇಳಿದರೆ, ನಾವು ಕೆಲವು ಕಂಪನಿ ಮುಂದೆ ಬಂದಿದ್ದಾರೆ, ಅದು ನಾವು ಜಾಸ್ತಿ ಜನ ಮುಡಿಸ್ತೇವೆ. ಅದು ಯಾಕೆಂತ ಹೇಳಿದರೆ, ಅವರು ಇದನ್ನು ಫಾರ್ ಎಕ್ಸಾಂಪಲ್ ಒಂದು ಪಾಮ್ ಆಯಿಲ್ಗೆ 100 ರೂಪಾಯಿ ಆದರೆ ಲೀಟರಿಗೆ, ನಾನೀಗ ಸ್ಟ್ರೀಟ್ ಲೈಟ್ ವೆಂಡರ್, ನಾನು ಒಮ್ಮೆ ಯೂಸ್ ಮಾಡಿದ ಪಾಮ್ ಆಯಿಲನ್ನು ನನ್ನ ಕಂಪನಿ ಕೊಟ್ಟರೆ ಅವರು 60 ರೂಪೀಸಲ್ಲಿ ಮತ್ತೆ ಕೊಡ್ತಾರೆ. 40 ರೂಪೀಸ್ ಡಿಸ್ಕೌಂಟಲ್ಲಿ, 40% ಡಿಸ್ಕೌಂಟಲ್ಲಿ ನನಗೆ ಹೊಸ 1 ಲೀಟ್ರ್ ಆಯಿಲ್ ಕೊಡ್ತಾರೆ. ನಾನು ಅದನ್ನು ತಗೊಂಡೋಗಿ ಕಂಪನಿಯವರು ಅದನ್ನು ಬಯೋಡೀಸೆಲ್ ಮಾಡಿ ಪರಿವರ್ತನೆ ಮಾಡಿ ಫ್ಲೈಟಿಗೆ ಇದಕ್ಕೆಲ್ಲ ಬೇರೆ ಅದು ರಾ ಮೆಟೀರಿಯಲ್ ಅವರಿಗೆ, ಯಾರಿಗೆ ಬೇರೆ ಬೇರೆ ಕಂಪನಿಗೆ. ಸೊ ಇವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೇವೆ ನಾವು. ಅಂಥವ್ರು ಬಂದರೆ ಒಂದೊಂದು ಜಿಲ್ಲೆಯಲ್ಲಿ ಮತ್ತು ಅವರು ಅದನ್ನು ವೆರಿಫೈ ಮಾಡಿ ಅವರೇ ಮುಟ್ಟಿಸ್ತಾರೆ, ಅವರದನ್ನು ತಗೊಂಡು ಹೋಗ್ತಾರೆ. ಯಾಕೆ? ಬಹುತೇಕ ಯಾರಿಗೆ ಪಾಮ್ ಆಯಿಲ್ ಕಂಪನಿ ಇದೆ ಅವ್ರಿಗೆ ಡೀಸೆಲ್ ಮಾಡುವಂಥ ವ್ಯವಸ್ಥೆ ಇದೆ. ಸೊ ಅವರಿಗೆ ರಾ ಮೆಟೀರಿಯಲ್ ಬೇಕು. ಸೊ ಅವ್ರ ಪಾಮ್ ಆಯಿಲ್ ಕೂಡ ಅವ್ರಿಗೆ ವ್ಯಾಪಾರ ಆಗ್ತದೆ, ಅವ್ರ ರಾ ಮೆಟೀರಿಯಲ್ ಕೂಡ ಇವತ್ತು ಸಿಗ್ತದೆ. ಸೊ ದಿಸ್ ವಿಲ್ ಕಮ್ ಔಟ್ ಸ್ಲೋಲಿ. ಯಾವುದು? ನಾವು ಒಂದು ಅಂತ ಎಲ್ಲ ಕಡೆ ನಾವು ಹೋಗ್ತೇವೆ ಕೆಳಗಡೆ. ಮಕ್ಕಳಿಗೆ ಚಾಕ್ಲೇಟ್ ಕೊಡೋರು ಯಾರು? ತಂದೆ ತಾಯಂದಿರಲ್ಲ. ನೋಡಿ, ಈಗ ಸಂಬಂಧಪಟ್ಟ ಇದು ಶುದ್ಧ ಹೈಜಿನಿಕ್ ಅಷ್ಟೇ. ಮತ್ತು ಆಯಿಲ್ ಕೂಡ ಡಬಲ್ ಸೆಲ್ ಯೂಸ್ ಮಾಡಬಾರ್ದು. ಅದು ನಾವು ಟೆಸ್ಟ್ ಮಾಡೋಗಿ ಗೊತ್ತಾಗ್ತದಲ್ಲ. ಅಲ್ಲ, ಎನಿ ಪ್ಲೇಸಸ್, ಪಬ್ಲಿಕ್ ಪ್ಲೇಸ್. ಈಗ ರೋಡ್ ಸೈಡ್ ಇಟ್ ಈಸ್ ವೆರಿ ಈಸಿ. ಒಂದು ಓಪನ್ ಆಗಿ ನಮಗೆ ಕಾಣ್ತದೆ, ತಕ್ಷಣ ಹೋಗ್ಬೋದು, ಪತ್ತೆ ಹಚ್ಬೋದು. ಮತ್ತು ಪಾಪ ಅವ್ರಿಗೆ ಕೂಡ ಈ ನಾಲೆಜ್ ಇಲ್ಲ. ಅದಕ್ಕಾಗಿ ನಾವೆಲ್ಲ ಒಂದು ಹೋಟೆಲ್ ಅಸೋಸಿಯೇಷನ್ ಅವ್ರದ್ದು ಮತ್ತು ಅವ್ರದ್ದು ಮೀಟಿಂಗ್ ಇರ್ತೇವೆ. ಮತ್ತು ಸೆಕೆಂಡ್ ಎಲ್ಲ ತಾಲೂಕು ಲೆವೆಲಲ್ಲಿ ಎಲ್ಲ ಸ್ಟ್ರೀಟಲ್ಲಿ ಅಡುಗೆ ಮಾಡ್ತಾರಲ್ಲ ಅವರ ಮೀಟಿಂಗನ್ನು ಜಿಲ್ಲಾ ಮಟ್ಟಕ್ಕೆ ಕರೆಸಿಕೊಂಡು ಯಾವುದು ಆರೋಗ್ಯಕ್ಕೆ ಹೇಗೆ ನೀವು ಆರೋಗ್ಯ ಪೂರಕವಾಗಿ ಅಡುಗೆ ಮಾಡಬೇಕು, ಏನು ನೀವು ಮಾಡಬಾರ್ದು, ಯಾವ ಸ್ವಚ್ಛತೆ ಇರಬೇಕು, ಅವ್ರಿಗೆ ಟ್ರೈನಿಂಗ್ ಒಂದು ಕೊಡ್ತೇವೆ.